ಹಾಯ್ ಫ್ರೆಂಡ್ಸ್, ಹೋಮ್ ಕುಕ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತು ನಾನು ಹಳಸಂಡೆ ಕಾಳಿಂದ ಮಾಡುವಂಥ ಒಂದು ರುಚಿಕರವಾಗಿರುವಂಥ ಬಾಜಿಯ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇದಕ್ಕೆ ತೆಂಗಿನಕಾಯಿ ಮಸಾಲವನ್ನು ಹಾಕಿ ಮಾಡಿದಾಗ ಇದನ್ನು ಚಪಾತಿ, ರೊಟ್ಟಿ, ಹಾಗೆಯೇ ಅಕ್ಕಿ ರೊಟ್ಟಿ, ಜೋಳದ ರೊಟ್ಟಿ ಇವುಗಳ ಜೊತೆ ತಿನ್ನೋಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ. ಹಾಗೆಯೇ ಇದು ಊಟದ ಜೊತೆನೂ ಚೆನ್ನಾಗಿರುತ್ತೆ. ಹಾಗಾದರೆ ಲೇಟ್ ಮಾಡೋದಕ್ಕೆ ರೆಸಿಪಿಯನ್ನು ಸ್ಟಾರ್ಟ್ ಮಾಡೋಣ. ನೋಡಿ, ನಾನಿಲ್ಲಿ 200 ಗ್ರಾಮ್ನಷ್ಟು ಹಳಸಂಡೆ ಕಾಳನ್ನು ರಾತ್ರಿ ಇಡೀ ನೆನೆಸಿಟ್ಕೊಂಡಿದ್ದೀನಿ. ರಾತ್ರಿ ನೆನೆಯಕ್ಕೆ ಹಾಕಿಟ್ರೆ ಬೆಳಿಗ್ಗೆ ಇದನ್ನು ಬಾಜಿ ಮಾಡಲಿಕ್ಕೆ ಚೆನ್ನಾಗಾಗುತ್ತೆ. ಅಥವಾ ಅರ್ಜೆಂಟಾಗಿ ಮಾಡಬೇಕು ಅಂದರೆ ಒಂದು 2ರಿಂದ 3 ತಾಸು ಇದನ್ನು ಸ್ವಲ್ಪ ಬಿಸಿ ನೀರಲ್ಲಿ ಹಾಕಿಬಿಟ್ರೆ ಬೇಗ ನೆಂದುಬಿಡುತ್ತೆ. ಆನಂತರ ಕ್ವಿಕ್ಕಾಗಿ ಬಾಜಿ ಮಾಡ್ಕೊಳ್ಳಿಕ್ಕಾಗತ್ತೆ. ನೋಡಿ, ಇದು ಚೆನ್ನಾಗಿ ನೆಂದಿದೆ. ಇದನ್ನೀಗ ಒಂದು ಪಾತ್ರೆಯಲ್ಲಿ ಹಾಕಿ ಮೊದಲಿಗೆ ಬೇಯಿಸ್ಕೊಳ್ಬೇಕಾಗತ್ತೆ. ನೋಡಿ, ಒಂದು ದಪ್ಪ ತಳ ಇರುವಂಥ ಪಾತ್ರೆಯನ್ನು ತೆಗೆದುಕೊಂಡಿದ್ದೇನೆ. ಆ ಪಾತ್ರೆಯಲ್ಲಿ ಈ ಕಾಳುಗಳನ್ನೆಲ್ಲ ಹಾಕೋತೀನಿ. ಅದಕ್ಕೆ ಒಂದು ಮೀಡಿಯಮ್ ಗಾತ್ರದ ಆಲೂಗಡ್ಡೆಯ ಸಿಪ್ಪೆಯನ್ನು ತೆಗೆದು ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಎಷ್ಟು ದೊಡ್ಡ ಪೀಸ್ಗಳನ್ನಾದರೂ ಮಾಡ್ಕೋಬೋದು. ಹಾಗೆಯೇ 2 ಮೀಡಿಯಮ್ ಗಾತ್ರದ ಟೊಮೆಟೊವನ್ನು ಸಣ್ಣಕ್ಕೆ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಹಾಗೆಯೇ 1 ಇಂಚು ಶುಂಠಿಯನ್ನು ಸಣ್ಣಕ್ಕೆ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಖಾರಕ್ಕೋಸ್ಕರ ಮತ್ತು ಫ್ಲೇವರಿಗೋಸ್ಕರ ಒಂದು 2 ಹಸಿಮೆಣಸನ್ನು ಸ್ವಲ್ಪ ದೊಡ್ಡಕ್ಕೆ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಹಾಗೆಯೇ ಇದು ಬೇಯಲಿಕ್ಕೆ ಎಷ್ಟು ನೀರು ಬೇಕಾಗುತ್ತೆ ನೋಡಿ, ಅಷ್ಟು ನೀರನ್ನು ಹಾಕಿಬಿಟ್ಟು ಉಪ್ಪನ್ನು ಹಾಕಿ ಮುಚ್ಚಿ ಬೇಯಲಿಕ್ಕೆ ಬಿಡಬೇಕು. ಆ ಕಡೆ ಕಾಳುಗಳು ಬೇಯ್ತಿರುವಾಗಲೇ ಈ ಕಡೆ ಮಸಾಲೆ ಏನು ಮಾಡ್ತಾಯಿದ್ದೀನಿ. ಮಸಾಲೆ ಮಾಡಲಿಕ್ಕೆ ಒಂದು ಕಡಾಯಿಯನ್ನು ಗ್ಯಾಸ್ ಫ್ಲೇಮ್ ಮೇಲೆ ಇಟ್ಟಿದ್ದೇನೆ. ಅದಕ್ಕೆ 2 ಟೇಬಲ್ ಸ್ಪೂನು ಕುಕ್ಕಿಂಗ್ ಆಯಿಲ್ ಹಾಕಿದ್ದೇನೆ. ಅದಕ್ಕೆ ಒಂದು ಚಿಕ್ಕ ಗಾತ್ರದ ಈರುಳ್ಳಿ ಹಾಗೂ ಒಂದು 8ರಿಂದ 10 ಬೆಳ್ಳುಳ್ಳಿ ಹೆಸಳನ್ನು ಮೊದಲಿಗೆ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಆನಂತರ ಅದಕ್ಕೆ ಸ್ವಲ್ಪ ಕರಿಬೇವಿನ ಎಲೆ, ಒಂದು 8ರಿಂದ 10 ಬ್ಯಾಡಗಿ ಮೆಣಸು, ಖಾರಕ್ಕೆ ಅನುಗುಣವಾಗಿ ಮೆಣಸನ್ನು ಹಾಕ್ಕೋಬೇಕು. ಖಾರ ಜಾಸ್ತಿ ಬೇಕಾದರೆ ಇನ್ನೊಂದು 2 ಜಾಸ್ತಿ ಹಾಕ್ಕೋಬೋದು. ಕಮ್ಮಿ ಬೇಕಾದರೆ ಸ್ವಲ್ಪ ಕಮ್ಮಿ ಮಾಡಿಕೊಂಡು ಒಳ್ಳೆ ಪರಿಮಳ ಬರೋ ತನಕ ಹುರಿದುಕೊಳ್ಬೇಕು. ಆನಂತರ ಇದಕ್ಕೆ 1.5 ಟೇಬಲ್ ಸ್ಪೂನ್ನಷ್ಟು ಕೊತ್ತಂಬರಿ ಬೀಜ, 1/4 ಟೇಬಲ್ ಸ್ಪೂನ್ನಷ್ಟು ಸೋಂಪು, 1/4 ಟೇಬಲ್ ಸ್ಪೂನ್ನಷ್ಟು ಜೀರಿಗೆಯನ್ನು ಹಾಕಿ ಒಳ್ಳೆ ಪರಿಮಳ ಬರೋ ತನಕ ಹುರಿದುಕೊಳ್ಬೇಕು. ಗ್ಯಾಸ್ ಫ್ಲೇಮ್ ಮಾತ್ರ ಲೋ ಅಲ್ಲೇ ಇಟ್ಕೊಳ್ಬೇಕು. ನೋಡಿ, ಇದು ಒಳ್ಳೆ ಪರಿಮಳ ಬರ್ತಾ ಇದೆ ಅಂತ ಅಂದಾಗ ಆನಂತರ ಇದಕ್ಕೆ ಗರಂ ಮಸಾಲೆಯನ್ನು ಹಾಕ್ಕೋಬೇಕು. ನೋಡಿ, ಮೊದಲಿಗೆ ಇಲ್ಲಿ ಚಕ್ಕೆ ಒಂದು 2 ಇಂಚಷ್ಟು ಚಕ್ಕೆ, 2 ಚಕ್ರ ಮೊಗ್ಗು, ಸ್ವಲ್ಪ ಜಾಯಿಪತ್ರಿ, ಸ್ವಲ್ಪ ಕಲ್ಲು ಹೂವು, ಒಂದು 3ರಿಂದ 4 ಲವಂಗ, 1/4 ಟೇಬಲ್ ಸ್ಪೂನ್ನಷ್ಟು ಕಸಕಸೆ ಇವಿಷ್ಟನ್ನು ಹಾಕಿ 1 ನಿಮಿಷ ಒಳ್ಳೆ ಪರಿಮಳ ಬರೋ ತನಕ ಹುರ್ಕೊಂಡ್ರೆ ಸಾಕು. ಅನಂತರ ಇದಕ್ಕೆ 1 ಕಪ್ಪಷ್ಟು ಹಸಿ ಕೊಬ್ಬರಿ ತುರಿಯನ್ನು ಹಾಕಿ ಚೆನ್ನಾಗಿ ಹುರ್ಕೊಳ್ಬೇಕು. ಇದನ್ನು ಹುರಿದಾಗ ಒಳ್ಳೆ ಪರಿಮಳ ಬರುತ್ತೆ ನೋಡಿ, ಆ ರೀತಿ ಪರಿಮಳ ಬರಬೇಕು, ಅಲ್ಲಿ ತನಕ ಹುರ್ಕೊಳ್ಬೇಕಾಗತ್ತೆ. ಇದನ್ನು ಹುರಿಯೋಕ್ಕೆ ಸುಮಾರು ಒಂದು 2ರಿಂದ 3 ನಿಮಿಷ ಸಾಕಾಗುತ್ತೆ. ಗ್ಯಾಸ್ ಫ್ಲೇಮನ್ನು ಲೋ ಅಲ್ಲಿ ಇಟ್ಕೊಂಡೇ ಹುರ್ಕೊಳ್ಬೇಕಾಗತ್ತೆ, ಇಲ್ಲಾಂದರೆ ಬಾಕಿ ಮಸಾಲೆಗಳು ಸೀದೋಗೋ ಚಾನ್ಸಸ್ ಇರುತ್ತೆ. ನೋಡಿ, ಕಾಯಿ ತುರಿ ಚೆನ್ನಾಗಿ ಹುರಿದಾಗಿದೆ. ಈಗ ಇದಕ್ಕೆ 1/2 ಟೇಬಲ್ ಸ್ಪೂನ್ನಷ್ಟು ಅರಿಶಿನ ಪುಡಿಯನ್ನು ಹಾಕಿ ಸರಿಯಾಗಿ ಮಿಕ್ಸ್ ಮಾಡಬೇಕು. ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿಬಿಟ್ಟು ಇದನ್ನು ಇನ್ನೊಂದು ಪಾತ್ರೆಗೆ ತೆಗೆದುಕೊಳ್ಬೇಕು. ಈ ಹುರಿದಿರುವಂಥ ಮಸಾಲೆಗಳು ತಣ್ಣಗಾದ್ಮೇಲೆ ಇದನ್ನು ಒಂದು ಮಿಕ್ಸರ್ ಜಾರಲ್ಲಿ ಹಾಕಿ ನುಣ್ಣಗೆ ರುಬ್ಕೋಬೇಕು. ನೋಡಿ, ಮಸಾಲೆಗಳು ತಣ್ಣಗಾಗಿದೆ. ಇವಾಗ ಇದನ್ನೊಂದು ಮಿಕ್ಸರ್ ಜಾರಲ್ಲಿ ಹಾಕಿ ಗ್ರೈಂಡ್ ಮಾಡ್ತಾ ಇದ್ದೀನಿ. ಗ್ರೈಂಡ್ ಮಾಡ್ಕೊಳ್ಳೋಕ್ಕೆ ಎಷ್ಟು ನೀರು ಬೇಕಾಗುತ್ತೆ ಅಷ್ಟು ನೀರನ್ನು ಹಾಕಿ ಸ್ಮೂತಾಗಿ ಗ್ರೈಂಡ್ ಮಾಡ್ಕೋಬೇಕು. ತುಂಬ ಸ್ಮೂತ್ ಪೇಸ್ಟ್ ಆಗಬೇಕು. ನೋಡಿ, ಈ ಕಡೆ ಬೇಯಲಿಕ್ಕೆ ಇಟ್ಟಿರುವಂಥ ಕಾಳುಗಳು ತುಂಬಾ ಚೆನ್ನಾಗಿ ಬೆಂದಿದೆ, ಹಾಗೆ ಆಲೂಗಡ್ಡೆನೂ ಚೆನ್ನಾಗಿ ಬೆಂದಿದೆ. ಈಗ ಇದಕ್ಕೆ ರುಬ್ಬಿರುವಂಥ ಮಸಾಲೆಯನ್ನು ಹಾಕಿ ಸರಿಯಾಗಿ ಮಿಕ್ಸ್ ಮಾಡಬೇಕು. ನಮಗೆ ಬಾಜಿ ಯಾವ ಕನ್ಸಿಸ್ಟೆನ್ಸಿಗೆ ಬೇಕು ನೋಡಿ, ಅದಕ್ಕೆ ಅನುಗುಣವಾಗಿ ನೀರನ್ನು ಹಾಕ್ಕೋಬೇಕು. ಚಪಾತಿ, ದೋಸೆ ಇವುಗಳನ್ನು ತಿನ್ನಲಿಕ್ಕಾದರೆ ಸ್ವಲ್ಪ ದಪ್ಪ ಇರಬೇಕಾಗತ್ತೆ, ಅಥವಾ ಅನ್ನಕ್ಕೆ ಊಟ ಮಾಡಲಿಕ್ಕಾದರೆ ಸ್ವಲ್ಪ ತೆಳ್ಳಗೆ ಮಾಡಿಕೊಂಡ್ರೂ ಚೆನ್ನಾಗಾಗತ್ತೆ. ಇವಾಗ ಉಪ್ಪಿನ ರುಚಿಯನ್ನು ನೋಡ್ಕೊಬಿಡಬೇಕು. ಉಪ್ಪೇನಾದರೂ ಬೇಕು ಅಂದರೆ ಇವಾಗಲೇ ಆ್ಯಡ್ ಮಾಡ್ಕೊಳ್ಳಿಕ್ಕಾಗತ್ತೆ. ಈಗ ಇದನ್ನು ಮುಚ್ಚಿ 7ರಿಂದ 8 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಕುದಿಲಿಕ್ಕೆ ಬಿಡಬೇಕು. ನೋಡಿ, ಬಾಜಿ ಚೆನ್ನಾಗಿ ಬೆಂದಿದೆ. ಈ ರೀತಿ ಕೆನೆ ಕಟ್ಕೊಳ್ಬೇಕು. ಇಷ್ಟಾದರೆ ಸಾಕು. ಈಗ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ಬೋದು. ಈಗ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಗೂ ಇಂಗು ಮತ್ತು ಕರಿಬೇವಿನ ಒಗ್ಗರಣೆಯನ್ನು ಹಾಕ್ತಾಯಿದ್ದೀನಿ. ಒಗ್ಗರಣೆ ಮಾಡಲಿಕ್ಕೆ ನೋಡಿ, 2 ಟೇಬಲ್ ಸ್ಪೂನ್ನಷ್ಟು ಆಯಿಲನ್ನು ಇಟ್ಟಿದ್ದೇನೆ. ಅದಕ್ಕೆ 3/4 ಟೇಬಲ್ ಸ್ಪೂನ್ನಷ್ಟು ಸಾಸಿವೆ ಹಾಕಿದ್ದೇನೆ. ಹಾಗೆಯೇ ಕರಿಬೇವಿನ ಎಲೆಯನ್ನು ಹಾಕಿ ಫ್ಲೇಮನ್ನು ಆಫ್ ಮಾಡಿಕೊಂಡು ಇಂಗಿನ ಪುಡಿಯನ್ನು ಹಾಕಬೇಕು. ಆನಂತರ ಇದನ್ನು ಬಾಜಿಗೆ ಹಾಕಿ ಬೇಗ ಮುಚ್ಚಿಬಿಡಬೇಕು. ನೋಡಿ, ತುಂಬಾ ರುಚಿಯಾಗಿರುವಂಥ ಹಳಸಂಡೆ ಕಾಳಿನ ಬಾಜಿ ರೆಡಿಯಾಗಿದೆ. ಇದನ್ನೀಗ ಚಪಾತಿ, ರೊಟ್ಟಿ ಅಥವಾ ಅನ್ನದ ಜೊತೆ ಸೈಡ್ ಡಿಶ್ ಆಗಿನೂ ತೊಗೋಬೋದು. ತುಂಬಾ ಚೆನ್ನಾಗಿರುತ್ತೆ. ನೀವು ಸಹ ಒಮ್ಮೆ ಟ್ರೈ ಮಾಡಿ. ಹಾಗೆಯೇ ಟೇಸ್ಟ್ ಹೇಗಿದೆ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡೋದನ್ನು ಮರಿಬೇಡಿ. ಇನ್ನೊಂದು ರುಚಿಕರವಾಗಿರುವಂಥ ಹಾಗೆ ಆರೋಗ್ಯಕರವಾದ ರೆಸಿಪಿಯೊಂದಿಗೆ ಮತ್ತೆ ಭೇಟಿ ಆಗ್ತೇನೆ. ಥ್ಯಾಂಕ್ ಯು.